ಯಾಕ ಹೊಡೆದೆ ಅವನ್ಗೆ? ಅವನ್ನೇನೋ ನಿನ್ನೂ ಹೊಡಿತೀನಿ. ನಿನ್ನ ಬರೀ ಮೈ ಬೆಳ್ಸರ ಸಾಲ್ದ ಕಣ, ಈ ಅಣ್ಣ ಏನ್ ಮೈ ಮುಟ್ಟಕ್ಕಾಗತ್ತಾ ನೋಡು. ಅನ್ನ ತಿಂದಂತೂ ಬುದ್ಧಿ ಬರ್ಲಿಲ್ಲ, ಇನ್ನು ಮುಂದಕ್ಕೆ ಇದನ್ನಾದ್ರೂ ತಿನ್ನು. ಇದ್ಯಾಕೆ ಮತ್ತೆ? ನಿಮಗಲ್ಲ ರೀ, ಇವನಿಗೆ. ಈ ಹುಡುಗಿ ಗರ್ಭಿಣಿ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಈ ನಿಮ್ ಮಗ. ಇವನು ಮಾಡಿರೋ ಕೆಲ್ಸಕ್ಕೆ ಇದೇ ಸರಿ ನಿಂಗೆ. ಬಡ್ಕೋ ಏಯ್, ನೀನ್ ಮಾಡಿರೋ ಪಾಪಕ್ಕೆ ಅವಳ ಹೋಟೆಲ್ ಪಾಪ ಬೆಳೀತಾ ಇದೆ. ಹೋಗ್ ತಾಲಿ ಕಟ್ಟು. ಅಣ್ಣಯ್ಯ, ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಮಗನಿಗೆ ಇನ್ನು 10 ಹೊಡಿ, ನಾನ್ ಬೇಡ ಅನ್ನೋದಿಲ್ಲ. ಆದ್ರೆ ಹುಡುಗಿ ಜೊತೆ ಮದ್ವೆ ಮಾಡಿಸ್ಬೇಡ ಕಣಪ್ಪ. ಯಾವ ಜಾತಿನೋ ಯಾವ ಕುಲನೋ ಏನು ಕತಿಯೋ, ಅಯ್ಯೋ ನನ್ ಮರ್ಯಾದೆನೆ ತೆಗೆದುಬಿಟ್ಟಲ್ಲಪ್ಪ ಡಬ್ಬ ನನ್ ಮಗ. ಅದನ್ನ ಈ ಡಬ್ಬ ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ತಗಡು, ಕಟ್ಟ ತಾಳಿನ. ಕಟ್ಟೇ ಬಿಟ್ಟಲ್ಲಪ್ಪ. ಕಂಬ ಎಲ್ಲೇ, ಗೋಡೆ ಎಲ್ಲೇ? ಹೊಡ್ಕೊಳ್ರಿ. ಹೋಗಿ ನಿಮ್ಮತ್ತೆ ಮಾವನ ಆಶೀರ್ವಾದ ತಗೋ. ನನ್ನ ಮಗನೇ, ಬಿಡ್ರಿ. ನಮ್ ಚಿಕ್ಕೋಟರ್ ಓದಿ ಸಾಲ್ದು ಅಂತ ನೀವೊಳ್ಳೆ ಕಳ್ಳು ಮಾಲ್ ಎಣಿಸ್ತಂಗ್ ಎಣಿಸಿ ಓದಿದಿರಲ್ರಿ. ಏನಲ್ಲೇ ದಿಢೀರಂತ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತೀವಿ ಒಂದ್ ಮೇಲೆ ನಿಮ್ಗೆ? ಯಾಕೆಂದ್ರೆ ನನ್ ಭಾವನೆಂಟ ಆಗ್ಬಿಟ್ಟಾನ, ಅದಕ್ಕೆ ಹೇಳಿ. ಭಾವನೆಂಟಾನ? ಹೌದು. ಮತ್ತೆ ಈ ಹೆಣ್ಮಗಳು ಯಾರು ಅಂತ ತಿಳ್ಕೊಂಡಿರಿ? ನನ್ ತಂಗಿ. ಹೌದು ಬೀಗ್ರೆ. ಬೀಗನ? ಅಯ್ಯಯ್ಯೋ, ಸಿಕ್ತೋರ್ಲ ನನ್ಗೆ. ಬೀಗದ ಕೈ ಅಂತಾರಲ್ಲಪ್ಪ. ಕಂಬ ಎಲ್ಲೇ, ಗೋಡೆ ಎಲ್ಲ? ಇಲ್ಲ ಹೊಡ್ಕೊಳ್ರಿ.